ಇದೀಗ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2024 ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತಾ ಇದೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಮಾನ್ಯ ಹೋಮ್ ಮಿನಿಸ್ಟರ್ ಅವರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ, ರಿಜ್ವಾನ್ ಅರ್ಷದ್ ಸಾಹೇಬರು, ಸಾರಿಗೆ ಸಚಿವರಾದ ಶ್ರೀಯುತ ರಾಮಲಿಂಗೇ ರೆಡ್ಡಿ ಸಾಹೇಬರು ಹಾಗೂ ಮಾನ್ಯ ಪೊಲೀಸ್ ಆಯುಕ್ತರು ಎನ್.ವಿ. ಪ್ರಸಾದ್ ರವರು ಎಲ್ಲ ಗಣ್ಯಮಾನ್ಯರು ಈ ಉದ್ಘಾಟನೆಯನ್ನು ನೆರವೇರಿಸುತ್ತಿದ್ದಾರೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2024 ಇದೀಗ ಆರಂಭಗೊಂಡಿದೆ, ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲ್ಪಟ್ಟಿದೆ. ಸರ್, ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೀಗ ಸಮಾರಂಭದ ಮುಖ್ಯ ಮತ್ತು ಮುಂದಿನ ಅಂಗ ರಸ್ತೆ ಸುರಕ್ಷತಾ ಪ್ರಮಾಣ ವಚನ. ನಾವೆಲ್ಲರೂ ಸಹಿತ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ದಯಮಾಡಿ ಎಲ್ಲ ಮಕ್ಕಳು ಎದ್ದು ನಿಲ್ಲಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಸಹಿತ ಎದ್ದು ನಿಂತು ತಮ್ಮ ಕೈಯನ್ನು ಮುಂದೆ ಚಾಚಬೇಕು. ಶಪಥವನ್ನು ಜಂಟಿ ಸಂಚಾರ ಪೊಲೀಸ್ ಆಯುಕ್ತರಾದ ಅನುಚೇತ್ರವರು ಬೋಧಿಸುತ್ತಾರೆ. ಎಲ್ಲ ಮಕ್ಕಳು, ಪ್ರೇಕ್ಷಕರು ಎದ್ದು ನಿಂತು ತಾವು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ತಮ್ಮ ಬಲಗೈಯನ್ನು ಮೇಲೆ ಮಾಡಬೇಕು. ಎಲ್ಲ ಮಕ್ಕಳು ದಯಮಾಡಿ ಎದ್ದು ನಿಲ್ಲಬೇಕು. ಆಲ್ ಚಿಲ್ಡ್ರನ್ ಆರ್ ರಿಕ್ವೆಸ್ಟೆಡ್ ಟು ಕೈಂಡ್ಲಿ ಸ್ಟ್ಯಾಂಡ್ ಅಪ್ ಅಂಡ್ ರೇಸ್ ಯುವರ್ ರೈಟ್ ಹ್ಯಾಂಡ್. ನಾವು ನಮ್ಮ ಚಾಲನಾ ಪದ್ಧತಿಯನ್ನು ಗಂಭೀರವಾಗಿ ಪರಿಗಣಿಸಿ ಸಂಚಾರ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇವೆಂದು ಶಪಥ ಮಾಡುತ್ತೇವೆ. ನಮ್ಮ ಚಾಲನಾ ಪದ್ಧತಿಯನ್ನು ಸುಧಾರಣೆ ಮಾಡಿಕೊಂಡು ನಮ್ಮ ಹಾಗೂ ಇತರ ರಸ್ತೆ ಬಳಕೆದಾರರ ಸುರಕ್ಷತೆಯ ಕಡೆಗೆ ಗಮನ ಹರಿಸುತ್ತೇವೆ. ಎಲ್ಲ ರಸ್ತೆ ಬಳಕೆದಾರಗಳಿಗೆ ನಮ್ಮ ರಸ್ತೆಗಳನ್ನು ಸುರಕ್ಷಿತವಾಗಿಡಲು ಅನುವು ಮಾಡಿಕೊಡುತ್ತೇವೆ ಮತ್ತು ರಸ್ತೆ ಸುರಕ್ಷತೆಯ ಪ್ರಕ್ರಿಯೆಯಲ್ಲಿ ನಾವು ಇತರೆ ಚಾಲಕರಿಗೆ, ಸವಾರರಿಗೆ ಮಾದರಿಯಾಗುವಂತೆ ವರ್ತಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಪ್ರತಿಜ್ಞೆಯನ್ನು ನಾವೆಲ್ಲರೂ ಸ್ವೀಕರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರಸ್ತೆಯ ಮೇಲೆ ಅಪಘಾತಗಳಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಈ ಪ್ಲೆಡ್ಜ್ ಬಿ ಎ ರೋಡ್ ಸೇಫ್ಟಿ ಹೀರೋ ಬೆಂಗಳೂರು ನಗರ ಸಂಚಾರ ಪೊಲೀಸ್ ವತಿಯಿಂದ ಈ ಪ್ಲೆಡ್ಜ್ ಅನ್ನು ಇದೀಗ QR ಕೋಡ್ ಅನ್ನು ಕೊಡ್ತಾ ಇದ್ದೀವಿ. ಎಲ್ಲ ಗಣ್ಯರು ಅದನ್ನು ಪ್ರದರ್ಶಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಈ ಕೋಡನ್ನು ತಾವುಗಳು ಸ್ಕ್ಯಾನ್ ಮಾಡಿದಲ್ಲಿ, ಇದರಲ್ಲಿ ತಮ್ಮ ವಿವರಗಳನ್ನು ತುಂಬಿದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಲಿದೆ. ಸೊ ಈ ಪ್ಲೆಡ್ಜ್ ಬಿ ಎ ರೋಡ್ ಸೇಫ್ಟಿ ಹೀರೋ ಇದು ಬೆಂಗಳೂರು ನಗರ ಸಂಚಾರ ಪೊಲೀಸರ ವಿನೂತನ ಯೋಜನೆ. ಇಲ್ಲಿ ಆಗಮಿಸಿರುವ ಎಲ್ಲರೂ ಸಹಿತ ಈ ಕೋಡನ್ನು QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮುಖಾಂತರ ತಮ್ಮ ಪ್ಲೆಡ್ಜ್ ಅನ್ನು ಮಾಡಲಿಕ್ಕೆ ಕೋರ್ತೇನೆ.